ಫಲಿತಾಂಶದ ಬೆನ್ನಲ್ಲೇ ಬಂಗಾಳದಲ್ಲಿ ಹಿಂಸಾಚಾರ ಭುಗಿಲೆದ್ದಿದೆ. ಇನ್ನು ಫಲಿತಾಂಶ ಪ್ರಕಟ ಆದಂತಹ ಬೆನ್ನಲ್ಲೇ ಬಂಗಾಳದಲ್ಲಿ ಹಿಂಸಾಚಾರ ಹೆಚ್ಚಾಗಿದೆ. ಸುವೇಂದು ಅಧಿಕಾರಿ ಆಪ್ತ ಚಂದ್ರನಾಥ್ ರಥ್ ಹತ್ಯೆ, ಕೊಲೆ ಆರೋಪಿಗಳ ಬಂಧನಕ್ಕೆ ಬಿಜೆಪಿ ಪ್ರತಿಭಟನೆ. ಬಿಜೆಪಿ ಕಾರ್ಯಕರ್ತರ ಆಕ್ರೋಶದ ಬೆನ್ನಲ್ಲೇ ಎಸ್ಐಟಿ ರಚನೆ, ಸಿಐಡಿ ಐಜಿ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡ. ಸೂಕ್ತ ತನಿಖೆಗೆ ಎಸ್ಐಟಿ ರಚಿಸಿದ ಪೊಲೀಸ್ ಇಲಾಖೆ ತಂಡದಲ್ಲಿ ಸಿಐಡಿ, ಐಬಿ, ಎಸ್ಟಿಎಫ್ ಅಧಿಕಾರಿಗಳು ಕೂಡ ಭಾಗಿ. ರಾಜ್ಯ ಪೊಲೀಸರ ಮೂಲಕವೇ ಉನ್ನತ ಮಟ್ಟದ ತನಿಖೆ. ಇತ್ತ ಪ್ರಕರಣದ ಸಿಬಿಐಗೆ ನೀಡುವಂತೆ ಟಿಎಂಸಿ ಬಿಗಿಪಟ್ಟು. ಫಲಿತಾಂಶದ ಬೆನ್ನಲ್ಲೇ ಈಗ ಈ ಒಂದು ಬಂಗಾಳದಲ್ಲಿ ಆದಂತಹ ಹಿಂಸಾಚಾರ ಏನಿದೆ, ಸುವೇಂದು ಅಧಿಕಾರಿ ಆಪ್ತ ಆಗಿರುವಂತಹ ಚಂದ್ರನಾಥ್ ರಥ್ ಹತ್ಯೆಯನ್ನ ಮಾಡಲಾಯಿತು. ರಾತ್ರಿ 10:20 ಸಮಯದಲ್ಲಿ ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡಲೇ ಕೊಲೆ ಆರೋಪಿಗಳೇನಿದ್ದಾರೆ ಅವರನ್ನು ಅರೆಸ್ಟ್ ಮಾಡಲೇಬೇಕು. ಜೊತೆಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ತೀವ್ರಗೊಳಿಸಬೇಕು, ಚುರುಕುಗೊಳಿಸಬೇಕು ಅಂತ ಸದ್ಯಕ್ಕೆ ಬಿಜೆಪಿ ಅವರು ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ. ಇನ್ನು ಬಿಜೆಪಿ ಕಾರ್ಯಕರ್ತರ ಆಕ್ರೋಶದ ಬೆನ್ನಲ್ಲೇ ಈಗ ಎಸ್ಐಟಿಯನ್ನು ಕೂಡ ಒಂದು ಕಡೆ ರಚನೆಯನ್ನ ಮಾಡಲಾಗಿದೆ. ಸಿಐಡಿ ಮತ್ತು ಐಜಿ ನೇತೃತ್ವದಲ್ಲಿ ಒಂದು ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಲಾಗಿದೆ. ಜೊತೆಗೆ ಸೂಕ್ತ ತನಿಖೆಗೆ ಎಸ್ಐಟಿಯನ್ನ ಪೊಲೀಸ್ ಇಲಾಖೆ ರಚನೆ ಮಾಡಿ ಸೂಕ್ತವಾಗಿ ತನಿಖೆಯನ್ನ ಮಾಡಬೇಕು, ಶೀಘ್ರದಲ್ಲೇ ವರದಿಯನ್ನ ನೀಡಬೇಕು ಅಂತ ಕೂಡ ಆದೇಶವನ್ನು ಹೊರಡಿಸಿದೆ. ಇನ್ನು ತಂಡದಲ್ಲಿ ಸಿಐಡಿ ಅಧಿಕಾರಿಗಳಾಗಿರಬಹುದು, ಐಬಿ ಜೊತೆಗೆ ಎಸ್ಟಿಎಫ್ ಅಧಿಕಾರಿಗಳು ಕೂಡ ಇದ್ದಾರೆ. ಇನ್ನು ರಾಜ್ಯ ಪೊಲೀಸರ ಮೂಲಕವೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಉನ್ನತ ಮಟ್ಟದ ತನಿಖೆಯನ್ನ ಮಾಡಲಾಗುತ್ತೆ. ಇತ್ತ ಪ್ರಕರಣ ಸಿಬಿಐಗೆ ನೀಡಬೇಕು ಅಂತ ಮತ್ತೊಂದು ಕಡೆ ಟಿಎಂಸಿ ಅವರು ಬಿಗಿ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.